ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ RTE ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಹೇಗೆ ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ವಿಧವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಮ ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ RTE ಅಪ್ಲಿಕೇಶನ್ 2025 ಅಂತ ಹಾಕಿದ್ರೆ ಸಾಕು, ಈ ಥರ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಕೆಳಗಡೆ ನೋಡ್ತಾ ಇದ್ದಲ್ಲ RTE ಅಪ್ಲಿಕೇಶನ್ RTE ಅಂತ ಅಂದ್ಬಿಟ್ಟು ಆ RTE ಮೇಲೆ ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಆಧಾರ್ ಕಾರ್ಡ್ ಇದೆಯಾ ಅಂತಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಎಸ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ಅಂತ KYC ಕೇಳುತ್ತೆ. ಇಲ್ಲಿ ನಾನು ಆಧಾರ್ ಕಾರ್ಡ್ ಇರೋದ್ರಿಂದ ಎಸ್ ಅಂತ ಹಾಕ್ಕೊತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜು KYCಗೆ ಹೋಗುತ್ತೆ. ನೋಡ್ತಾ ಇರಲ್ಲ ಈ KYC ಸರ್ವಿಸ್ ಅಂತ ಅಂದ್ಬಿಟ್ಟು ಕೇಳ್ತಾ ಇದೆ. ಇಲ್ಲಿ ಮಗು ಆಧಾರ್ ಕಾರ್ಡ್ ಇದೆ ಅಂತ ಆಗಿರೋದ್ರಿಂದ ಇಲ್ಲಿ ಮಗು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು ಕೆಳಗಡೆ ಚೆಕ್ ಬಾಕ್ಸ್ ಇದೆಯಲ್ಲ ನನ್ನ ಆಧಾರ್ ಮಾಹಿತಿ ಅಂತ ಅಂದ್ಬಿಟ್ಟು ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಆ ಚೆಕ್ ಬಾಕ್ಸ್ ಆದಮೇಲೆ ಕೆಳಗಡೆ ನೀವು ಯಾವ ಥರ ತೊಗೊತಾ ಇದೆ ಅಂದರೆ OTP ಮುಖಾಂತರ ಫಿಂಗರ್ ಪ್ರಿಂಟ್ಸ್ ಅಂತ ಕೇಳ್ತದೆ. OTPನೇ ಸೆಲೆಕ್ಟ್ ಮಾಡ್ಕೊಳ್ಳಿ. OTP ಸೆಲೆಕ್ಟ್ ಆಗಿದ ತಕ್ಷಣ ಜನರೇಟ್ OTP ಅಂತ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ 6 ನಂಬರ್ಸ್ ಅಂತ OTP ಹೋಗಿರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಇದಿಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜಲ್ಲಿ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಚೈಲ್ಡ್ ಡೀಟೇಲ್ಸ್ ಅಂತ, ಇನ್ನು ಆಧಾರ್ ID ಅಂತ ಇದೆಯಲ್ಲ, ನಿಮ್ಮ ಆಧಾರ್ ಕಾರ್ಡಲ್ಲಿ ಮಗು ಆಧಾರ್ ಕಾರ್ಡಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ, ಮಗು ಎಷ್ಟಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ತಂದೆ ತಾಯಿ ಹೆಸರು, ಅಡ್ರೆಸ್ಸು ವಿತ್ ಫೋಟೋ ಸಮೇತ ಇಲ್ಲಿ ಡೀಟೇಲಾಗಿ ಪೀಚಾಗಿ ಇಲ್ಲಿ ಬರುತ್ತೆ. ನೋಡ್ತಾ ಇರ್ಬೋದು ಈ ಥರ ಬರುತ್ತೆ. ಇದೆಲ್ಲ ಕರೆಕ್ಟಾಗಿದೆ ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಎಡಿಟಿಂಗ್ ಇರೋದಿಲ್ಲ, ಎಡಿಟಿಂಗ್ ಆಪ್ಷನ್ಸ್ ಇದೆಲ್ಲ ಎಲ್ಲ ಕರೆಕ್ಟಾಗಿದೆ ಅಂತ ವೆರಿಫೈ ಎಲ್ಲ ಅದಾದಮೇಲೆ ಕರೆಕ್ಟಾಗಿದೆ ಅಂತಾದ್ಮೇಲೆ ಕೆಳಗಡೆ ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ಆ ಅಡ್ರೆಸ್ನ ಹಾಕ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ಕೆಳಗಡೆ ಇಲ್ಲಿ ನಿಮ್ಮ ವಿಲೇಜ್ ಯಾವುದು, ನಿಮ್ಮ ವಿಲೇಜ್ ಯಾವುದು ಸೇರುತ್ತೆ ಮತ್ತು ವಾರ್ಡ್ ಯಾವ್ದು ಸೇರುತ್ತೆ ಅಂತ ಅಂದ್ಬಿಟ್ಟು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಲೊಕ್ಯಾಲಿಟಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಷ್ಟು ನೀವು ಸೆಲೆಕ್ಟ್ ಆದಮೇಲೆ ಕೆಳಗಡೆ ಬಂದರೆ ಬ್ಲಾಕ್, ಎಜುಕೇಷನಲ್ ಬ್ಲಾಕ್ ಅಂತ ಇದಿಲ್ಲ ಅದು ಮತ್ತು ಡಿಸ್ಟ್ರಿಕ್ಕು ಎರಡು ಬ್ಲಾಕ್ ಆಗಿರುತ್ತೆ. ಆಲ್ರೆಡಿ ಅದು ನಿಮ್ಮ ಆಧಾರ್ ಕಾರ್ಡ್ಗೆ ಯಾವುದು ನಿಮ್ಮ ಡಿಸ್ಟ್ರಿಕ್ ಇರುತ್ತೋ ಅದು ಆಲ್ರೆಡಿ ಅಲ್ಲಿ ಬ್ಲಾಕ್ ಆಗಿರುತ್ತೆ, ತಾಲೂಕು ಮತ್ತು ಡಿಸ್ಟ್ರಿಕ್ಕು. ಅದು ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನಿಮ್ಮದು ವಾರ್ಡು ಮತ್ತು ಲೊಕ್ಯಾಲಿಟಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್ ಅಂತ ಕೇಳ್ತಾ ಇದೆ. ಎಸ್ ಅನ್ನು ಅಂತ ಬೇಕು ಅಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಟ್ಟು ಇಲ್ಲಿ ವ್ಯಾಲಿಡೇಟ್ ಆ್ಯಂಡ್ ಪ್ರೊಸೀಡ್ ಅಂತ ಇದೆಯಲ್ಲ ಅದನ್ನ ಕೊಡಬೇಕಾಗುತ್ತೆ, ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ಪೇರೆಂಟ್ದು ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳ್ತಾ ಇದೆ. ಎಸ್ ಅಂತ ಇದೆ, ಎಸ್ ಅಂತ ಕೊಡಿ. ಅದಾದಮೇಲೆ ಏನಾಗಬೇಕು ನೀವು ಪೇರೆಂಟ್ಗೆ, ಮಗುಗೆ ಏನಾಗಬೇಕು, ಪೇರೆಂಟ ಇಲ್ಲ ಗಾರ್ಡಿಯನ್ ಅಂತ ಕೇಳ್ತಾ ಇದೆ. ಪೇರೆಂಟ್ ಆಗಿದೆ, ಪೇರೆಂಟ್ ಕೊಡಿ. ಗಾರ್ಡಿಯನ್ ಆಗಿದೆ, ಗಾರ್ಡಿಯನ್ ಅಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬಂದು ಇಲ್ಲಿ KYC ಕೇಳ್ತಾ ಇದೆ. ಪೇರೆಂಟ್ದು KYC ಕೇಳ್ತಾ ಇದೆ. ಪೇರೆಂಟ್ ಯಾವ್ದು ಇರ್ತದೆ ಅವ್ರ ತಂದೆದಾಗಲಿ ತಾಯಿದಾಗಲಿ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ತಂದೆದೇ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು ಇಲ್ಲಿ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ OTP ಅಂತಿದ್ರೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಆಗಿದ ತಕ್ಷಣ ಕೆಳಗಡೆ ಜನರೇಟ್ OTP ಅಂತಿಲ್ಲ ಅದ್ರ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ಗೆ ಏನು ಲಿಂಕ್ ಆಗಿರುತ್ತೆ ಮೊಬೈಲ್ ನಂಬರ್, ಆ ನಂಬರ್ಗೆ 6 ನಂಬರ್ಸ್ ಅಂತ OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಎಂಟ್ರಿ ಮಾಡಿ ಅಲ್ಲಿ ಸಬ್ಮಿಟ್ ಅಂತ ಇದಿಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಆಧಾರ್ ಕಾರ್ಡ್ಗೆ ಪ್ರತಿಯೊಬ್ಬರಿಗೂ ಲಿಂಕ್, ಫೋನ್ ನಂಬರ್ ಲಿಂಕ್ ಆಗಿರಲೇಬೇಕು, ಅದಕ್ಕೆ OTP ಹೋಗಿರುತ್ತೆ. ಅದಾದಮೇಲೆ ನೋಡ್ತಾ ಇರ್ಬೋದು ಸಬ್ಮಿಟ್ ಕೊಟ್ಟಿದ ತಕ್ಷಣ ಇಲ್ಲಿ ಪೇರೆಂಟ್ ಏನಿರುತ್ತೆ, ನಾವು ಗಾರ್ಡಿಯನ್ ಆಗಲಿ ಪೇರೆಂಟ್ ಏನು ಡೀಟೇಲ್ ಹಾಕಿರ್ತೀವೋ KYC ಮಾಡ್ತೀವೋ ಪ್ರತಿಯೊಂದು ಡೀಟೇಲ್ ಇಲ್ಲಿ ಪೀಚಾಗಿ ಬಂದಿರುತ್ತೆ. ಅವ್ರ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತು, ಅವ್ರ ಅಡ್ರೆಸ್ಸು ಪ್ರತಿಯೊಂದು ಕೂಡ ಅವ್ರ ಫೋಟೋ ಸಮೇತ ಇಲ್ಲಿ ಪೀಚಾಗಿ ಬಂದಿರುತ್ತೆ ಪ್ರತಿಯೊಂದು ಕೂಡ. ಇದಾದಮೇಲೆ ಕೆಳಗಡೆ ಬಂದರೆ ಅವ್ರ ಅಡ್ರೆಸ್ಸು ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಆಧಾರ್ ಕಾರ್ಡ್ ಅಡ್ರೆಸ್ಸು, ಅವರು ಏನು ಮಗುದು ಅಡ್ರೆಸ್ ಆಗಿರ್ಬೋದು, ಪೇರೆಂಟ್ಸ್ ಅಡ್ರೆಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಚೆಕ್ ಮಾಡ್ಬೋದು. ಇದಾದಮೇಲೆ ಕೆಳಗಡೆ ವ್ಯಾಲಿಡೇಟ್ ಆ್ಯಂಡ್ ಪ್ರೊಸೀಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ಆದಂಥ ಚೇಂಜ್ ಮಾಡೋಕ್ಕೆ ಆಪ್ಷನ್ಸ್ ಇರೋದಿಲ್ಲ. ಪ್ರತಿಯೊಂದು ಕೂಡ ಏನು ಡೀಟೇಲ್ಸ್ ಇರುತ್ತೆ ಮಗುದಾಗಲಿ ಆಧಾರ್ ತಂದೆ ತಾಯಿದಾಗಲಿ ಪ್ರತಿಯೊಂದು ಕೂಡ ಇಲ್ಲಿ ಡೀಟೇಲು ಇಲ್ಲಿ ಶೋ ಆಗ್ತಾ ಇರುತ್ತೆ ಅಷ್ಟೇ. ಇಲ್ಲಿ ಯಾವುದೇ ಅಂತ ಎಡಿಟಿಂಗ್ ಮಾಡೋ ಆಪ್ಷನ್ಸ್ ಇರೋದಿಲ್ಲ. ಅದಾದಮೇಲೆ ಇಲ್ಲಿ ವ್ಯಾಲಿಡೇಟ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಆಪ್ಷನ್ಗೆ ಹೋಗುತ್ತಿಲ್ಲ ನಿಮ್ಮ ಮಗುಗೇನಾದರೂ ಸ್ಪೆಷಲೈಸಲ್ಲಿ ಕ್ಲೈಮ್ ಆಗುತ್ತಾ, ಅಂಡರ್ಗೆ ಕ್ಲೈಮ್ ಬರುತ್ತಾ ಅಂತ ಅಂದ್ಬಿಟ್ಟು ರಿಸರ್ವೇಷನ್ ಕ್ಲೈಮ್ ಅಂತ ಕೇಳ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಇಲ್ಲಾಂದರೆ HIV ಚೈಲ್ಡ್ ಆಗಿರ್ಬೋದು, ಇಲ್ಲಾಂದರೆ ಏನಾದರೂ ಫಾರ್ಮರ್ ಸೂಸೈಡ್ ಕೇಸಲ್ಲಿ ಮಕ್ಕಳೇನಾದ್ರು ಆಗಿರೋ ಅಂಥದ್ದಾಗಿರ್ಬೋದು, ಇಲ್ಲ ಏನೋ ಅದರ್ಸ್ ಇದಾಗಿರ್ಬೋದು, ಇಲ್ಲಾಂದರೆ ಅದರ್ ಅಂತ ಹಾಕ್ಬಿಟ್ಟು ಅಂಥದ್ದು ಯಾವುದು ಮಕ್ಕಳು ಸ್ಪೆಷಲ್ ಇಲ್ಲ ಅಂತಂದರೆ ಅದರ್ ಅಂತ ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಬಂದರೆ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ನಂಬರ್ನ ಕೇಳುತ್ತೆ. ಅಂದರೆ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಅಂತ ಇರುತ್ತಲ್ಲ RD ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. RD ನಂಬರ್ ಹಾಕ್ಬಿಟ್ಟು ಇಲ್ಲಿ ಪೀಚ್ ಡೀಟೇಲ್ ಅಂತ ಇದಿಲ್ಲ, ಪೀಚ್ ಡೇಟಾ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಅವರ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನೆಲ್ಲ ಇರುತ್ತೆ ಡೀಟೇಲ್ಸ್ ಅದೆಲ್ಲ ನೀಟಾಗಿ ಇಲ್ಲಿ ಪೀಚಾಗಿ ಬಂದಿರುತ್ತೆ. ನೋಡ್ತಾ ಇರ್ಬೋದು ಅವ್ರ ಹೆಸರಾಗಿರ್ಬೋದು, ಅವ್ರ ಪೇರೆಂಟ್ಸು ಪ್ರತಿಯೊಂದು ಡೀಟೇಲು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ.
ಮಗುದು ಕ್ಯಾಸ್ಟ್ ಇನ್ಕಮ್ ಆಗಿರೋದನ್ನ ಪ್ರತಿಯೊಂದು ಇಲ್ಲಿ ವೆರಿಫೈ ಮಾಡ್ಬೋದು. ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ. ಚೆಕ್ ಮಾಡಿಕೊಂಡು ಅದು ಕ್ಯಾಸ್ಟ್ ಸಮೇತ ಇಲ್ಲಿ ಇರುತ್ತೆ. ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ. ಪ್ರೊಸೀಡ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು RTE ಅಪ್ಲಿಕೇಶನ್ ಫಾರ್ಮು ಓಪನ್ ಆಗಿದೆ. ಇಲ್ಲಿ ಪ್ರತಿಯೊಂದು ಡೀಟೇಲು ಕೂಡ ಪೀಚಾಗಿ ಬಂದಿರುತ್ತೆ. ಮಗುದಾಗಿರ್ಬೋದು, ತಂದೆ ತಾಯಿದಾಗಿರ್ಬೋದು, ಎಷ್ಟನೇ ಕ್ಲಾಸ್ ಜಾಯ್ನ್ ಆಗಬೇಕು, ಆ ಏಜ್ ಮೇಲೆ ಡಿಪೆಂಡ್ ಆಗಿ ಬಂದಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಯಾವುದೇದಂತ ನೀವು ಎಡಿಟಿಂಗ್ ಮಾಡೋ ಆಪ್ಷನ್ಸ್ ಇದೆಲ್ಲ ಕೆಳಗಡೆ ಬಂದ ಲಾಸ್ಟಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಅದಾದಮೇಲೆ ಇಲ್ಲಿ ನೀವು ನಿಮ್ಮ ರಿಲಿಜನ್ ಯಾವುದು ಅಂತ ಅಂದ್ಬಿಟ್ಟು ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಹಿಂದೂನ ಮುಸ್ಲಿಮು ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಮದರ್ ಟಂಗ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಪ್ರಿಫರೆನ್ಸ್ ಯಾವುದು ಕೊಡ್ತೀರಾ, ಫಸ್ಟು ಕನ್ನಡ ಮೀಡಿಯಮ್ಮ, ಇಂಗ್ಲೀಷ್ ಮೀಡಿಯಮ್ಮು, ಪ್ರಿಫರ್ ಮೀಡಿಯಮ್ಗೆ ಕೇಳ್ತಾ ಇದೆ. ಇಲ್ಲಿ ಯಾವ ಮೀಡಿಯಮ್ ಅಂತ ಅಂದ್ಬಿಟ್ಟು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಸೆಲೆಕ್ಟ್ ಸ್ಕೂಲ್ ಅಂತ ಇದಿಲ್ಲ ಅದು ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಒಂದ್ಸಲ ಎಲ್ಲ ವೆರಿಫೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೆಲೆಕ್ಟ್ ಸ್ಕೂಲ್ ಅಂತ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ನಿಮ್ಮ ವಾರ್ಡ್ಗೆ ಅಂದರೆ ನಿಮ್ಮ ಏರಿಯಾಗೆ ಎಷ್ಟು ಸ್ಕೂಲ್ ಜಾಯ್ನ್ ಆಗುತ್ತೆ, ಆ ಏರಿಯಾಗೆ ಎಷ್ಟು ಸ್ಕೂಲು ಸೆಲೆಕ್ಟ್ ಆಗಿ ಬಂದಿರುತ್ತೆ ಗೌರ್ಮೆಂಟ್ ಆಡಿಟ್ಟು, ಅಷ್ಟು ಸ್ಕೂಲು ಇಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ಯಾವುದೇ ಗೌರ್ಮೆಂಟ್ ಸ್ಕೂಲ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಶೋ ಆಗ್ತಾ ಇಲ್ಲ. ನಾನು ಸೆಲೆಕ್ಟ್ ಮಾಡೋಂಥ ಏರಿಯಾಗೆ ಇಲ್ಲಿ ಬರೀ ಕನ್ನಡ ಮೀಡಿಯಮ್ ತೋರಿಸುತ್ತೆ. ಏಕೆಂದರೆ ಫಸ್ಟು ಪ್ರಿಫರೆನ್ಸ್ ಇರೋದು ಕನ್ನಡ ಮೀಡಿಯಮ್ ಶಾಲೆಗಳಿಗೆ ಫಿಲ್ ಆದಮೇಲೆ ನೆಕ್ಸ್ಟು ನಿಮಗೆ ಸಿಗೋವಂಥದ್ದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗೆ ಸಿಗುತ್ತೆ. ಇಷ್ಟೆಲ್ಲ ನೀವು ಇದ್ದಲ್ಲಿ ಇಷ್ಟು ಶೋ ಆಗೋದಲ್ಲಿ ನೀವು ಫಸ್ಟ್ ಪ್ರಿಫರೆನ್ಸ್ ಯಾವುದು ಕೊಡ್ತೀರೋ, ಸೆಕೆಂಡ್ ಯಾವುದು ಕೊಡ್ತೀರೋ, ಥರ್ಡ್ ಯಾವುದು ಕೊಡ್ತೀರೋ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಸ್ಕೂಲ್ ಯಾವ ಏರಿಯಾಗೆ ಎಷ್ಟು ಸ್ಕೂಲ್ ಇದ್ದಾವೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಯಾವುದು ಫಸ್ಟ್ ಒನ್ ಯಾವುದು ಸೆಕೆಂಡ್ ಒನ್ ಯಾವುದು ಅಂತ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿದ್ರೆ ಇದು ಸಬ್ಮಿಟ್ ಆಗುತ್ತೆ. ನಾನು ಇದು ಲಾಸ್ಟ್ ಫೈನಲ್ ಮಾಡ್ತಾ ಇಲ್ಲ, ಜಸ್ಟ್ ಇದಿಷ್ಟೇ ಲಾಸ್ಟ್ ಆಗಿರುತ್ತೆ. ಇಷ್ಟಾದಮೇಲೆ ನಿಮಗೆ ಅಕ್ನಾಲೇಜ್ಮೆಂಟ್ ಕೂಡ ಜನ್ರೇಟ್ ಆಗಿ ಬರುತ್ತೆ. ನಿಮಗೆ ಇದು ಜನ್ರೇಟ್ ಆದಮೇಲೆ ಸಬ್ಮಿಟ್ ಆದಮೇಲೆ ನಿಮಗೆ ಸ್ಕೂಲಿಂದ ಒಂದು ಫೋನ್ ಬರುತ್ತೆ. ಅಲ್ಲಿ ಲಾಟ್ರಿ ಮುಖಾಂತರ ನಿಮಗೆ ಸ್ಕೂಲಲ್ಲೇ ಆಯ್ಕೆ ಕೂಡ ಆಗುತ್ತೆ. ಈ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳ್ಕೊಂಡ್ರಲ್ಲ, RTE ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಆನ್ಲೈನಲ್ಲಿ ನಿಮ್ಮ ಮೊಬೈಲಲ್ಲಿ ಆರಾಮಾಗಿ ಅಪ್ಲಿಕೇಶನ್ನ ಹಾಕ್ಕೊಬೋದು. ನಿಮಗೆ ಇದಕ್ಕೆ ಏನೂ ಅವಶ್ಯಕತೆ ಇರೋಲ್ಲ. ಜಸ್ಟ್ ನಿಮ್ಮ ಮಗು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಇಲ್ಲಾಂದರೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಆಧಾರ್ ಕಾರ್ಡು, ಬರ್ತ್ ಸರ್ಟಿಫಿಕೇಟು, ತಂದೆ ತಾಯಿ ಆಧಾರ್ ಕಾರ್ಡು ಮತ್ತು ಕ್ಯಾಸ್ಟು ಇನ್ಕಮ್ ಇಡಲೇಬೇಕಾಗುತ್ತೆ. ಇಷ್ಟು ಇದ್ದರೆ ನೀವು ಅಪ್ಲೈನ ಮಾಡ್ಬೋದು ಆನ್ಲೈನಲ್ಲಿ. ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಆನ್ಲೈನಲ್ಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್